ನಮಸ್ಕಾರ. ನಾಡಿನ ಎಲ್ಲ ರೈತ ಬಾಂಧವರಿಗೆ ಪ್ರಫುಲ್ ಪ್ರಯಾಗ್ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ರೈತರ ಜಾತ್ರೆ ಎಂದೇ ಪ್ರಸಿದ್ಧಿ ಪಡೆದಿರುವಂತಹ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಮೇಳವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಇದೇ ಸೆಪ್ಟೆಂಬರ್ನಲ್ಲಿ 13, 14, 15, 16, 2025 ದಿನಾಂಕದಂದು 4 ದಿನಗಳ ಕಾಲ ನಡೆಯಲಿದೆ ನೋಡಿ ರೈತರೇ. ಇನ್ನು ಈ ಕೃಷಿ ಮೇಳವು ಪ್ರತಿ ವರ್ಷವೂ ಒಂದು ಧ್ಯೇಯವಾಕ್ಯದೊಂದಿಗೆ ನಡೆಯುವಂತೆ ಈ ವರ್ಷವೂ ಪೌಷ್ಟಿಕ ಆಹಾರ ಭದ್ರತೆಗೆ, ಮಣ್ಣಿನ ಆರೋಗ್ಯ ಮತ್ತು ಸಾಂಪ್ರದಾಯಿಕ ತಳಿಗಳ ಶೀರ್ಷಿಕೆಯೊಂದಿಗೆ ಈ ವರ್ಷದ ಧಾರವಾಡ ಕೃಷಿ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ ನೋಡಿ. ಜೊತೆಗೆ ಸುಮಾರು 700ಕ್ಕಿಂತಲೂ ಅಧಿಕ ಮಳಿಗೆಗಳನ್ನು ಈ ಕೃಷಿ ಮೇಳದಲ್ಲಿ ಸಮಸ್ತ ರೈತರಿಗೆ ಅನುಕೂಲವಾಗುವಂತೆ ವಿವಿಧ ವಿಷಯಗಳಿಗೆ ಏರ್ಪಡಿಸಲಾಗಿದೆ ನೋಡಿ. ಇನ್ನು ಈ ಕೃಷಿ ಮೇಳದಲ್ಲಿ ಅನೇಕ ರೀತಿಯ ಕಂಪನಿಗಳು ತಮ್ಮ ಉತ್ಪನ್ನಗಳನ್ನು, ಅಂದರೆ ಗೊಬ್ಬರಗಳು, ಔಷಧಿಗಳು, ರೈತರಿಗೆ ಅನುಕೂಲವಾಗುವಂತಹ ಪರಿಕರಗಳು, ಬೀಜಗಳು ಇತ್ಯಾದಿಗಳು ವಿವಿಧ ಮಳಿಗೆಗಳಲ್ಲಿ ನೋಡಲು ಸಿಗುತ್ತವೆ ಮತ್ತು ಮಾರಾಟಕ್ಕೂ ಲಭ್ಯವಿರುತ್ತವೆ ನೋಡಿ. ಗೃಹ ಬಳಕೆಗೆ ಸಂಬಂಧಿಸಿದ ಮಳಿಗೆಗಳು ಮತ್ತು ಉತ್ಪನ್ನಗಳು ಸಹ ಈ ಮೇಳದಲ್ಲಿ ಲಭ್ಯವಿರುತ್ತವೆ. ಜೊತೆಗೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿರುವ ವ್ಯಾಪ್ತಿಗೆ ಬರುವಂತಹ ಎಲ್ಲ 7 ಜಿಲ್ಲೆಗಳ ಎಲ್ಲ 26 ಕೃಷಿ ಸಂಶೋಧನಾ ಕೇಂದ್ರಗಳ ಫಲಿತಾಂಶ ಮತ್ತು 26 ಅಖಿಲ ಭಾರತ ಸಮನ್ವಯ ಸಂಶೋಧನಾ ಕೇಂದ್ರಗಳ ವಿವಿಧ ಬೆಳೆಗಳಲ್ಲಿ ನಡೆಯುತ್ತಿರುವ ಸಂಶೋಧನೆಗಳ ಫಲಿತಾಂಶವನ್ನು ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ಏರ್ಪಡಿಸಲಾಗಿರುತ್ತದೆ ನೋಡಿ. ಇನ್ನು ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ಕೃಷಿಗೆ ಸಂಬಂಧಪಟ್ಟ ಎಲ್ಲ ವಿಷಯಗಳ ತಜ್ಞರನ್ನು ಸಂಪರ್ಕಿಸಬಹುದು ಮತ್ತು ರೈತರು ತಮ್ಮ ಬೆಳೆಗಳ ಬಗ್ಗೆ ಕೂಲಂಕುಷವಾಗಿ ಚರ್ಚಿಸಬಹುದು ಮತ್ತು ಅದರ ಬಗ್ಗೆ ಪರಿಹಾರವನ್ನು ಕೊಂಡುಕೊಳ್ಳಬಹುದು ನೋಡಿ. ರೈತರ ಈ ಕೃಷಿ ಜಾತ್ರೆಯಲ್ಲಿ ವಿವಿಧ ತಳಿಗಳ ಹಸುಗಳು, ಎಮ್ಮೆಗಳು ಪ್ರದರ್ಶನಕ್ಕೆ ಬಂದಿರುತ್ತವೆ ಮತ್ತು ಹಸು ಸಾಕಾಣಿಕೆ ಬಗ್ಗೆ ಮಾಹಿತಿ ಪಡೆದುಕೊಳ್ಳಬಹುದು. ಹಾಗೆ ಕುರಿ ಸಾಕಾಣಿಕೆ, ಆಡು ಸಾಕಾಣಿಕೆ, ಇನ್ನೂ ಹಲವಾರು ಸಾಕು ಪ್ರಾಣಿಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದುಕೊಳ್ಳಬಹುದು ನೋಡಿ ರೈತರೇ. ಪ್ರತಿ ವರ್ಷದಂತೆ ಈ ವರ್ಷವೂ ನಡೆಯುವಂತಹ ಈ ಕೃಷಿ ಜಾತ್ರೆಯು ನಮ್ಮ ಉತ್ತರ ಕರ್ನಾಟಕದ ಒಂದು ದೊಡ್ಡ ಜಾತ್ರೆ ಎಂದು ಹೇಳಬಹುದು. 4 ದಿನಗಳ ಕಾಲ ನಡೆಯುವ ಈ ಕೃಷಿ ಮೇಳದಲ್ಲಿ ಅಂದಾಜು 10 ಲಕ್ಷಕ್ಕಿಂತಲೂ ಅಧಿಕ ರೈತರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಎನ್ನಬಹುದು. ಇಂತಹ ದೊಡ್ಡ ಕೃಷಿ ಜಾತ್ರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಡೆಯುತ್ತಿರುವುದು ಒಂದು ಸಂತಸದ ಹಾಗೂ ರೈತರಿಗೆ ಅನುಕೂಲವಾಗಿದೆ ನೋಡಿ. ಈ ಕೃಷಿ ಮೇಳಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಭಾಗಿಯಾಗಿ ಈ ಕೃಷಿ ಜಾತ್ರೆಯ ಸದುಪಯೋಗ ಪಡೆದುಕೊಳ್ಳಬಹುದು ಮತ್ತು ಯಶಸ್ವಿಗೊಳಿಸಬೇಕು ಎಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ.